ಹಾಯ್ ಎಲ್ರಿಗೂ ಗುಡ್ ಮಾರ್ನಿಂಗ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂತ ನಾನು ಭಾವಿಸ್ತಾ ಇದ್ದೀನಿ. ಆ್ಯಂಡ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಆ್ಯಂಡ್ ಇವತ್ತಿನ ಹೊಸ ವ್ಲಾಗ್ ಏನಪ್ಪ ಅಂತಂದರೆ, ಇವತ್ತು ನಾನು KRS ಬ್ಯಾಕ್ ವಾಟರ್ಗೆ ಹೋಗ್ತಾ ಇದ್ದೀವಿ. ಬಟ್ ಜೊತೆಗೆ ನಾನು ನಿಮ್ಮನ್ನು ಕರ್ಕೊಂಡು ಹೋಗ್ತಾ ಇದ್ದೀನಿ. ಲೆಟ್ಸ್ ಗೋ, ಅಲ್ಲಿದೇನಿದೆ ಅಂತ ನೋಡೋಣ. ಫ್ರೆಂಡ್ಸ್, ಎಲ್ಲರಿಗೂ ಇನ್ನೊಂದು ಇಂಪಾರ್ಟೆಂಟ್ ಏನು ಹೇಳೋದು ಅಂದರೆ, ನಾನು ಜರ್ನಿ ಸ್ಟಾರ್ಟ್ ಮಾಡೋಕ್ಕಿಂತ ಮುಂಚೆ ಹೆಲ್ಮೆಟ್ ಈಸ್ ವೆರಿ ಇಂಪಾರ್ಟೆಂಟು. ಹೆಲ್ಮೆಟ್ ಇಲ್ಲದೆ ದಯವಿಟ್ಟು ಎಲ್ಲರೂ ಎಲ್ಲಿ ಹೋಗಬೇಡಿ. ಓಕೆ, ಡನ್, ಲೆಟ್ಸ್ ಗೋ. ಮೈಸೂರಿಂದ ಇವಾಗ ನಾವು ಬಿಟ್ಟು ಒಂದು 30 to 35 ಮಿನಿಟ್ಸ್ ಆಯಿತು. ಈಗ ಇನ್ನೂ KRS ಬ್ಯಾಕ್ ವಾಟರ್ ನಮ್ಮದು ಡೆಸ್ಟಿನೇಷನ್ ರೀಚ್ ಆಗೋಕ್ಕೆ ಇನ್ನೂ 11 ಕಿಲೋಮೀಟರ್ ಇದೆ. ಬನ್ನಿ ಜೊತೆಗೆ ಹೋಗೋಣ. ನೋಡಿ, ಇವಾಗ KRS ಡ್ಯಾಮ್ ಬಂದುಬಿಟ್ಟು 5 ಕಿಲೋಮೀಟರು. ನೆಕ್ಸ್ಟ್ ನಮ್ಮದು ಡೆಸ್ಟಿನೇಷನ್ ಬ್ಯಾಕ್ ವಾಟರ್ ಬಂದು 8 ಕಿಲೋಮೀಟರ್ ಇದೆ. ನಿಯರಲ್ಲೇ ಇದ್ದೀವಿ ಆಲ್ಮೋಸ್ಟ್ ಆಲ್. ಬನ್ನಿ ಎಲ್ಲರೂ. ಬ್ಯಾಕ್ ವಾಟರ್ ಇದ್ದೀವಿ. ಬಟ್ ಇದು ನಮ್ದೇನು ಡೆಸ್ಟಿನೇಷನ್ ಅಲ್ಲ. ಬಟ್ ನಾವು ಹೋಗೋ ದಾರಿ ಮಧ್ಯೆ ಇದು ನಮಗೆ ವಿಸಿಬಿಲಿಟಿ ಬಂದಿದ್ದು. ಬಟ್ ಇಲ್ಲಿ ನಿಂತ್ಕೊಂಡು ನೋಡಿದ್ರೆ ವ್ಯೂ ಮಾತ್ರ ತುಂಬ ಸಖತ್ತಾಗಿದೆ. ಫೋಟೋ ತಗೊಳಕ್ಕೂ ಚೆನ್ನಾಗಿದೆ. ಸ್ನೇಹಿತರೆ, ನೋಡ್ಬೋದು, ಇವಾಗ ನಾನು ಹೇಳ್ತಾ ಇದ್ದೆ ಅವಾಗಿಂದ ಡೆಸ್ಟಿನೇಷನ್ ಇನ್ನು ಮುಂದೆ ಇದೆ ಅಂತ. ಬಟ್ ಇವಾಗ ಫೈನಲಿ ನಾವು ನಮ್ಮ ಡೆಸ್ಟಿನೇಷನ್ಗೆ ನಾವು ರೀಚ್ ಮಾಡಿದ್ದೀವಿ. ಇದು ಬಂದು ಎಂಟ್ರೆನ್ಸಿಂದ ಅಲ್ಲಿ ನೋಡಿ ಕಾರ್ ಬರ್ತಾ ಇದೆ, ನಿಮ್ಗೆ ಗೊತ್ತಾಗ್ತಾ ಇದೆ. ಅಲ್ಲಿಂದ ಬಂದು ಇಲ್ಲಿ ಈ ಸೈಡೆಲ್ಲ ಬಂದು ಇದು ಫುಲ್ ಏರಿಯಾ ಬಂದು ಪಾರ್ಕಿಂಗ್ ಏರಿಯಾ. ಈ ಪಾರ್ಕಿಂಗ್ ಏರಿಯಾದಲ್ಲಿ ಈ ಸೈಡ್ ಬಂದು 4 ವೀಲರು, ಅಲ್ಲಿ ಬಂದು 2 ವೀಲರು. ಪಾರ್ಕಿಂಗ್ ಚಾರ್ಜಸ್ಸು ಯಾವುದೇ ಥರ ಅಂಥದ್ದು ಇಲ್ಲಿ ಪೇ ಮಾಡೋಂಗಿಲ್ಲ ನಾವು. ಫ್ರೀ ಪಾರ್ಕಿಂಗ್ ಏರಿಯಾ ಚಾರ್ಜ್ ಬಂದು ನಮ್ಮ ಡೆಸ್ಟಿನೇಷನ್ ಅಂತ ನಾನು ಹೇಳ್ತಾ ಇದ್ನಲ್ಲ ಆವಾಗಲಿಂದನೂ ಬಂದು ಇದು ಬಂದು KRS ಬ್ಯಾಕ್ ವಾಟರ್ ಅಂತ ನಾವು ಕರಿತೀವಿ. ಈ KRS ಬ್ಯಾಕ್ ವಾಟರ್ ಹೆಂಗಿದೆ, ಇಲ್ಲೆಲ್ಲ ಏನಿದೆ ಅಂತ ಈಗ ನಿಮಗೆ 1 by 1 ನಾನು ತೋರಿಸ್ತೀನಿ. ನೀವು ನನ್ನ ಜೊತೆಗೆ ಬನ್ನಿ. ಸ್ನೇಹಿತರೆ, KRS ಡ್ಯಾಮ್ ಇಂದ ಗೋಪಾಲಸ್ವಾಮಿ ಟೆಂಪಲ್ ಬಂದು ಅರೌಂಡ್ 5 ಕಿಲೋಮೀಟರ್ ದೂರದಲ್ಲಿದೆ. ಇದು ಬಂದು ಕಾವೇರಿ ನದಿಯ ತೀರದಲ್ಲಿನೇ ಇದು ಟೆಂಪಲ್ ಇರೋದು. ಇದಕ್ಕೆ 70 ವರ್ಷಗಳ ಇತಿಹಾಸ ಕೂಡ ಇದೆ. 70 ವರ್ಷಗಳ ಇತಿಹಾಸದ ಹಿಂದೆ ಅಂದರೆ ಇದು ಯಾವ ಇದರಲ್ಲಿ ಮುಳುಗೋಗಿತ್ತು ಅಂತ. ಇವಾಗ ಯಾವ ಥರ ಮರುಸೃಷ್ಟಿ ಮಾಡಿದ್ದಾರೆ, ಅದನ್ನು ಮರುಸೃಷ್ಟಿ ಮಾಡಿದವರು ಯಾರು ಅಂತಲೂ ನಾವು ತಿಳ್ಕೊಳ್ಳೋಣ. ಸ್ನೇಹಿತರೆ, KRS ಅಣೆಕಟ್ಟೆಗೆ ಕನ್ನಂಬಾಡಿ ಎಂದು ಹೆಸರು ಬರಲು ಕಾರಣವೂ ಸಹ ಇದೆ. ವಿಶ್ವವಿಖ್ಯಾತ KRS ಜಲಾಶಯ ನಿರ್ಮಾಣದ ಮೊದಲು ಈ ಸ್ಥಳದಲ್ಲಿ ಕನ್ನಂಬಾಡಿ ಎಂಬ ಗ್ರಾಮವಿದ್ದು, ಕನ್ನಂಬಾಡಿ ಒಂದು ಪುರಾಣ ಪ್ರಸಿದ್ಧ ಭಾಗವಾಗಿದ್ದು, ಈ ಹಿಂದೆ ಈ ಗ್ರಾಮದಲ್ಲಿ ಕಣ್ವ ಮಹರ್ಷಿಗಳು ತಪಸ್ಸು ಆಚರಿಸುತ್ತಿದ್ದರು. ಆದ್ದರಿಂದಲೇ ಈ ಗ್ರಾಮಕ್ಕೆ ಕಣ್ವಪುರಿ ಎಂದು ಹೆಸರು ಬಂದಿದ್ದು. KRS ಅಣೆಕಟ್ಟನ್ನು ನಿರ್ಮಿಸಿದ ನಂತರ ಈ ಕನ್ನಂಬಾಡಿ ಎಂಬ ಊರು ಜಲಾಶಯದ ಹಿನ್ನೀರಿನಲ್ಲಿ ಸಂಪೂರ್ಣ ಮುಳುಗಡೆಗೊಂಡಿತು. ಏನು, ಕನ್ನಂಬಾಡಿ ಗ್ರಾಮದ ಬಗ್ಗೆ ಹೇಳುತ್ತಿದ್ದೀರಾ ಅಂತ ನೀವು ಯೋಚಿಸುತ್ತಿರಬಹುದು. ಇದಕ್ಕೆ ಕಾರಣ ನಾನು ಇಂದು ಪರಿಚಯಿಸುತ್ತಿರುವ ಈ ಒಂದು ಅಮೋಘ ದೇವಾಲಯ. ಈ ದೇವಾಲಯವಿದ್ದಿದ್ದು ಕನ್ನಂಬಾಡಿಯಲ್ಲಿ. ಅದುವೇ ಶ್ರೀ ವೇಣುಗೋಪಾಲಸ್ವಾಮಿ ದೇಗುಲ. 13ನೇ ಶತಮಾನದಲ್ಲಿ ಹೊಯ್ಸಳರು ಕನ್ನಂಬಾಡಿ ಗ್ರಾಮದಲ್ಲಿ ಶ್ರೀ ವೇಣುಗೋಪಾಲಸ್ವಾಮಿ ದೇಗುಲವನ್ನು ನಿರ್ಮಿಸಿದ್ದರು. ಈ ದೇಗುಲ ಕನ್ನಂಬಾಡಿ ಗ್ರಾಮದ ಜೊತೆಗೆ KRS ಹಿನ್ನೆಲೆಯಲ್ಲಿ ಮುಳುಗಡೆಗೊಂಡಿತ್ತು. ಬರೋಬ್ಬರಿ 70 ವರ್ಷಗಳ ದೀರ್ಘಕಾಲ ಕಾವೇರಿ ನದಿ ನೀರಿನಲ್ಲಿ ಮುಳುಗಡೆಗೊಂಡಿತ್ತು. 1930ರಲ್ಲಿ ನದಿಯಲ್ಲಿ ಮುಳುಗಿಕೊಂಡಂತಹ ಶ್ರೀ ವೇಣುಗೋಪಾಲಸ್ವಾಮಿ ದೇಗುಲ ಮೊಟ್ಟಮೊದಲು 1958 KRSನಲ್ಲಿ ನೀರಿನ ಮಟ್ಟ ಕಡಿಮೆಯಾದಾಗ ಗೋಚರಿಸಿತ್ತು. ಮತ್ತೆ ಸರಿಸುಮಾರು 2003ನೇ ಇಸವಿಯಲ್ಲಿ ದೇವಾಲಯ ಸಂಪೂರ್ಣ ಗೋಚರವಾಯಿತು. ಬನ್ನಿ ಸ್ನೇಹಿತರೆ, ಇವಾಗ ಶ್ರೀ ವೇಣುಗೋಪಾಲಸ್ವಾಮಿ ದೇವಸ್ಥಾನದ ಮರು ನಿರ್ಮಾಣದ ಬಗ್ಗೆ ತಿಳಿದುಕೊಳ್ಳೋಣ. ಎಂಟ್ರೆನ್ಸ್ ಆಗಿ ಬರೋದು
ಇದೇ ನಮಗೆ ಕಾಣಿಸ್ತಾ ಇರೋದು ವೇಣುಗೋಪಾಲ ಸ್ವಾಮಿ. ಸೊ ನೆಕ್ಸ್ಟ್ ಅದರ ಅಪೋಸಿಟ್ಟೇ ಬಂದು ಇಲ್ಲಿ ನಮಗೆ ಕಾವೇರಿ ನದಿ ಕಾಣಿಸ್ತಾ ಇದೆ. ನೋಡಿ ಎಷ್ಟು ಕ್ಲೀನ್ ಆಗಿದೆ, ನಿಮ್ಗೆ ಕಾಣಿಸ್ತಾ ಇದೆಯಲ್ವಾ? ಇದೇ ನಮ್ಮ ಕಾವೇರಿ ವಾಟರ್ ಬಂದು. ನೋಡ್ಬೋದು ನೀವು ಇಲ್ಲೆಲ್ಲ ಯಾವ ಥರ ಗ್ರೀನರಿ ಹಾಕಿದ್ದಾರೆ ಅಂತೆ, ಅದಕ್ಕೆ ಬೇರೆ ನೀರೆಲ್ಲ ಬಿಟ್ಟಿದ್ದಾರೆ. ಇಲ್ಲಿ ಇಷ್ಟು ಬಿಸಿಲಿದ್ರೂ ಕೂಡ ಇಲ್ಲಿ ತುಂಬ ಕೋಲ್ಡ್ ಅಂದರೆ ಕೋಲ್ಡ್ ಆಗಿದೆ. ಆಮೇಲೆ ನೋಡಿ ಯಾವ ಥರ ಎಲ್ಲ ನೀಟಾಗಿ ಮೇಂಟೈನ್ ಮಾಡಿದ್ದಾರೆ, ಪ್ರತಿಯೊಂದೂ ನೀಟಾಗಿದೆ. ಒಂದು ಟೈಮ್ ಬಂದರೆ ಇಲ್ಲಿ ಇನ್ನೂ ಒಂದು ಸತಿ ಬರಬೇಕು ಅನ್ನೋ ಫೀಲ್ ಆಗುತ್ತೆ. ಮೈಸೂರಿನಿಂದ ಸುಮಾರು 30 ಕಿಲೋಮೀಟರ್ ದೂರದಲ್ಲಿ ಇರುವ KRS ಅಣೆಕಟ್ಟಿನ ಹಿಂದಿನ ಪ್ರದೇಶಕ್ಕೆ ಹೊಂದಿಕೊಂಡಿದೆ. ಇದೇ ನೋಡಿ ಹೊಸ ಕನ್ನಂಬಾಡಿಯಲ್ಲಿ ಕಾವೇರಿ ನದಿ ಹಿನ್ನೀರಿನ ತೀರದಲ್ಲಿ ಭವ್ಯವಾಗಿ ತಲೆ ಎತ್ತಿ ನಿಂತಿದೆ ಅತ್ಯದ್ಭುತವಾದ ಶ್ರೀ ವೇಣುಗೋಪಾಲ ಸ್ವಾಮಿ ದೇವಾಲಯ. ಇಂತಹದ್ದೊಂದು ಮಹತ್ ಕಾರ್ಯ ಮರುನಿರ್ಮಾಣ ಮಾಡಲು ಮುಂದಾಗಿದ್ದು ಪ್ರಖ್ಯಾತ ಉದ್ಯಮಿಗಳಾಗಿದ್ದ ಶ್ರೀ ಹರಿಕೋಡೆ ಅವರ ಕೋಡೆ ಪ್ರತಿಷ್ಠಾನ. ದೇವಾಲಯದ ಮುಂದಿನ ಭಾಗದಲ್ಲಿ ಹಂಪಿಯ ಮಾದರಿಯ ಕಲ್ಲಿನ ರಥ ನೋಡಲು ತುಂಬಾ ಆಕರ್ಷಣೀಯವಾಗಿದೆ. ದೇಗುಲದ 3 ದಿಕ್ಕುಗಳು ಕಾವೇರಿ ನದಿಯ ನೀರು ಆವರಿಸಿದ್ದು ಅಲ್ಲಿ ಸುಂದರ ಸೊಬಗನ್ನು ಕಾಣಬಹುದು. ಸ್ನೇಹಿತರೆ, ಈ ದೇವಸ್ಥಾನದ ಬಲ ಹಾಗೂ ಹಿಂಭಾಗದಲ್ಲಿ ಸುಂದರವಾದ ಉದ್ಯಾನವನವಿದೆ. ದೇಗುಲದ ವಾತಾವರಣವು ನಿಸರ್ಗ ಪ್ರಿಯರಿಗೆ ಬಹಳ ಇಷ್ಟವಾಗುತ್ತದೆ. ಮೈಸೂರಿನಿಂದ ಮುಂಜಾನೆಗೆ ತೆರಳಿ ಸಾಯಂಕಾಲ ಮರಳುವಂತಹ ಒಂದು ವಿಶೇಷವಾದ ಕಿರು ಪ್ರವಾಸಿ ತಾಣ ಶ್ರೀ ವೇಣುಗೋಪಾಲ ಸ್ವಾಮಿ ದೇಗುಲ. ಸ್ನೇಹಿತರೆ, ವೇಣುಗೋಪಾಲ ಸ್ವಾಮಿ ಟೆಂಪಲ್ ಮಾರ್ನಿಂಗ್ 9 to 6:30 ತನಕ ಓಪನಲ್ಲಿರುತ್ತೆ. ಆ ಟೈಮಲ್ಲಿ ನೀವು ಬಂದು ವಿಸಿಟ್ ಮಾಡ್ಬೋದು. ಆ್ಯಂಡ್ ಜೊತೆಗೆ ಇನ್ನೂ ಹೆಚ್ಚಿನ ಮಾಹಿತಿ ಏನಾದರೂ ನಿಮ್ಗೆ ಬೇಕು ಅಂದರೆ ಸೈಡಲ್ಲಿ ನಾನು ಒಂದು ಫೋಟೋ ಕ್ಲಿಪ್ ಆ್ಯಡ್ ಮಾಡಿದ್ದೀನಿ, ಅದನ್ನು ನೀವು ಒಂದು ಸತಿ ನೋಡ್ಕೊಳ್ಳಿ. ಇವತ್ತಿನ ವಿಡಿಯೋ ನಿಮ್ಗೇನಾದರೂ ಇಷ್ಟ ಆದರೆ ಲೈಕ್ ಮಾಡಿ ಆ್ಯಂಡ್ ಕಮೆಂಟ್ ಮಾಡಿ, ಶೇರ್ ಮಾಡಿ, ಮರಿದೇನೆ ಸಬ್ಸ್ಕ್ರೈಬ್ ಮಾಡಿ. ಏನಕ್ಕೆ ಅಂತಂದರೆ ನೀವು ನನ್ನ ಯಾವ ಥರ ನೀವು ಸಪೋರ್ಟ್ ಮಾಡ್ತೀರಾ ಅದೇ ಥರ ನಾನು ನೆಕ್ಸ್ಟ್ ಬರೋ ವಿಡಿಯೋಗಳಲ್ಲಿ ಇನ್ನೂ ನಾನು ಚೆನ್ನಾಗಿ ನಾನು ಹೇಳ್ತಾ ಹೋಗ್ತೀನಿ, ಪ್ಲೇಸಸ್ಗಳನ್ನ ಎಕ್ಸ್ಪ್ಲೋರ್ ಮಾಡ್ತೀನಿ. ನನಗೂ ಅದೊಂದು ಮೋಟಿವೇಶನ್ ಆಗುತ್ತೆ. ಸೊ ಥ್ಯಾಂಕ್ ಯು.